ಫಸ್ಟೇ ಎಕ್ಸಾಮ್ಗೆ ಅಂತ ರೆಡಿ ಆದರೆ ನನ್ನ ಕಾಲೇಜ್ ಐಡಿನೇ ಸಿಗೋದು ಬೇಡವಾ? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ಇವತ್ತು ಬೆಳಗ್ಗೆ ಎಕ್ಸಾಮ್ ಇರೋ ಕಾರಣ ಬೆಳಗ್ಗೆನೇ ಓದ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ತುಂಬ ಕೂಲಾಗಿತ್ತು ವೆದರು. ಸೊ ಈ ವೆದರ್ ಕೂಲಾಗಿದ್ರೆ ಓದೋಕ್ಕೂ ಮನ್ಸು ಬರಲ್ಲ, ಏನೂ ಮಾಡೋಕ್ಕೆ ಬರಲ್ಲ. ಆದರೂ ಓದ್ಕೋಬೇಕಲ್ಲ ಅಂತ ಓದ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ತಿಂಡಿಗೆ ಟೈಮ್ ಆಯಿತು ಬಾ ಅಂತ ಕರೆದ್ರು. ಅಲ್ಲಿ ಬಂದು ನೋಡಿದ್ರೆ ನಮ್ಮ ಪಾಪ ಎದ್ದಿದ್ರು. ಅವ್ರ ಜೊತೆ ಒಂದು 10 ನಿಮಿಷ ಆಟ ಆಡಿ ಅಮ್ಮ ರಾಗಿ ರೊಟ್ಟಿ ಮಾಡಿದ್ರು ಅಂತ ತಿನ್ಕೊಂಡು ಮತ್ತೆ ಮೇಲೆ ಓದ್ಕೊಳ್ಳೋಣ ಅಂತೇಳಿ ಎಕ್ಸಾಮ್ಗೆ ಹೋಗೋಕ್ಕೆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ಕಾಲೇಜ್ ಐಡಿ ಹುಡುಕಿದ್ರೆ ಕಾಲೇಜ್ ಐಡಿನೇ ಸಿಗ್ತಿಲ್ಲ. ತುಂಬಾ ಟೆನ್ಷನ್ ಆಗ್ಬಿಟ್ಟು ಮನೆ ಫುಲ್ಲು ಕಿತ್ತಾಕ್ಬಿಟ್ಟಿದ್ದೀನಿ. ಅದು ನೋಡಿದ್ರೆ ಫೈನಲಿ ನನ್ನ ಕಾರಲ್ಲಿ ಸಿಕ್ತು. ಥ್ಯಾಂಕ್ ಗಾಡ್ ಅಂದ್ಕೊಂಡು ಮತ್ತೆ ರೆಡಿ ಆಗ್ಬಿಟ್ಟು ಹೊರಟೆ. ನೋಡಿದ್ರೆ ಯೂನಿಫಾರ್ಮ್ಗೆ ಶೂ ಹಾಕ್ಕೊಂಡು ಹೋಗಂಗಿಲ್ಲ, ಇವತ್ತು ಚಪ್ಪಲಿ ಹಾಕ್ಕೊಂಡು ಹೋಗ್ಬೇಕು. ಅದಂತೂ ತುಂಬಾ ಬೇಜಾರಾಯಿತು. ಹಾಗೆ ನೋಡಿದ್ರೆ ನನ್ನ ಗಾಡಿ ತೆಗಿಯೋಕ್ಕೆ ಸ್ವಲ್ಪನೂ ಜಾಗನೇ ಕಾಣಿಸಿಲ್ಲ. ಹೆಂಗಪ್ಪ ತೆಗೆಯೋದು ಅಂತೇಳಿ ತೊಗೊಂಬಂದು ಅಲ್ಲಿ ಸಿಗಾಕ್ಸೇಬಿಟ್ಟೆ. ನಮ್ಮ ಅಪ್ಪಾಜಿ ಬಂದು ಕೊನೆಗೂ ತೆಕ್ಕೊಟ್ರು ಗಾಡಿನ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಗೆ ಎಕ್ಸಾಮು ಯೂನಿವರ್ಸಿಟಿಲಿ ನಡೆಯುತ್ತೆ, ನಮ್ಮ ಕಾಲೇಜಲ್ಲಿ ನಡೆಯಲ್ಲ. ನನಗೆ ಯೂನಿವರ್ಸಿಟಿ ಸ್ವಲ್ಪ ಹತ್ರ ಇರೋದ್ರಿಂದ ನಾನು ಬೇಗನೆ ರೀಚ್ ಆದೆ. ಬಂದು ನೋಡಿದ್ರಲ್ಲ ಆಲ್ರೆಡಿ ಗಗನ ಬಂದಿದ್ದ. ಅವ್ನು ಸ್ವಲ್ಪ ಮಾತಾಡಿಸ್ತಾ ಇದ್ದ. ಅವನ್ನ ಮಾತಾಡ್ಸ್ಕೊಂಡು ಸಹನಂಗೊಂದು ಆಯ್ ಹೇಳಿದ್ರೆ, ಬಿಸಿಲಲ್ಲಿ ಬಂದಿದ್ಯಾ ತಗೋ ನೀರು ಕುಡಿ ಅಂತ ಸಹನ ನೀರು ಕೊಟ್ಲು. ನಾನು ನೋಡಿದ್ರೆ ಫುಲ್ ಬಾಟಲ್ ಖಾಲಿ ಮಾಡ್ಬಿಟ್ಟು ಅವಳಿಗೆ ವಾಪಸ್ ಕೊಟ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಅವ್ರು 3 ಜನ ಓದ್ಕೋತಾ ಇದ್ರು. ಫಸ್ಟ್ ಎಕ್ಸಾಮು ಪ್ರಾಬ್ಲಮೆಟಿಕ್ ಇತ್ತು. ಹೇಗೆ ಕ್ವಶನ್ ಪೇಪರ್ ಮಾಡಿರ್ತಾರೆ, ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ನನಗಂತೂ ತುಂಬಾ ಕನ್ಫ್ಯೂಷನ್ ಆಗಿತ್ತು, ಭಯ ಕೂಡ ಆಗಿತ್ತು. ಅದೇ ಭಯದಲ್ಲಿ ಎಕ್ಸಾಮ್ ಕೂಡ ಮುಗಿಸ್ಕೊಂಡು ಬಂದೆ. ನನಗೆ ಪ್ರತಿ ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗೋ ಅಭ್ಯಾಸ ಇದೆ. ಈ ನಡುವೆ ಕೆಲಸದಿಂದ ಹೋಗೋಕ್ಕಾಗ್ತಿಲ್ಲ, ಬಟ್ ಯೂನಿವರ್ಸಿಟಿ ಹತ್ರನೇ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಸಾಯಿಬಾಬಾ ಟೆಂಪಲಿಗೆ ಹೋಗಿ ಅಲ್ಲೊಂಚೂರು ದರ್ಶನ ಮುಗಿಸ್ಕೊಂಡು ಸಾಯಿಬಾಬಾಗೆ ಒಂದಷ್ಟು ಪೂಸಿ ಹೊಡ್ಕೊಂಡು ಪಾಸ್ ಮಾಡಪ್ಪ ಅಂತ ಎಲ್ಲ ಬೇಡ್ಕೊಂಡು ಅದಾದ್ಮೇಲೆ ಮನೆಗೆ ಹೊರಟೆ. ನಮ್ಮೂರ ಹತ್ರ 1.5 ಕಿಲೋಮೀಟರ್ ರೋಡ್ ಕಿತ್ತಾಕಿದ್ದಾರೆ. ತುಂಬಾ ಬೇಜಾರು ಮಾಡ್ಕೊಂಡು ಮನೆ ಹತ್ರ ಬಂದೆ. ಆ ರೋಡಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ ಅಂತ. ಚಾರ್ಲಿ ನೋಡಿದ ತಕ್ಷಣ ಬೇಜಾರೆಲ್ಲ ಮಾಯ ಆಗೋಯ್ತು. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಅದಾದ್ಮೇಲೆ ಎಲ್ಲರ ಜೊತೆ ಈಚೆ ಮಾತಾಡ್ಬಿಟ್ಟು ನನ್ನ ಫ್ರೆಂಡ್ ಬಂದಿದ್ದ, ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.